ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಓ ಮೈ ಗಾಡ್, 20 ಮ್ಯಾಚ್ಗಳಾದ್ಮೇಲೆ ಇಂಡಿಯಾದವರು ಟಾಸ್ ಗೆದ್ದಿದ್ದಾರೆ ಮಗ. ನಾನು ಹೇಳಿಲ್ವಾ, ಅರ್ಧ ಮ್ಯಾಚ್ ಗೆಲ್ಬೇಕಂದ್ರೆ ಫಸ್ಟ್ ಟಾಸ್ ಗೆಲ್ಬೇಕು. ಟಾಸ್ ಗೆದ್ರೆ ಅರ್ಧ ಮ್ಯಾಚ್ ಗೆದ್ದಂಗೆ ಆಗೋಗುತ್ತೆ. ಅದರಿಂದನೇ ಇವತ್ತು ಏನಪ್ಪಾ ಅಂದ್ರೆ ಈ KL ರಾಹುಲ್ ಅವರು ಫಸ್ಟ್ ಸಲ ಟಾಸ್ ಗೆಲ್ತಾರೆ 20 ಮ್ಯಾಚ್ ಆದ್ಮೇಲೆ. ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಫಸ್ಟ್ ಇನ್ನಿಂಗ್ಸ್ ಸೌತ್ ಆಫ್ರಿಕಾದವ್ರು ಆಡ್ತಾರೆ, ಅವರು 270 ರನ್ಗೆಲ್ಲ ಆಲ್ ಔಟ್ ಆಗೋಗ್ತಾರೆ. ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಕ್ವಿಂಟನ್ ಡಿಕಾಕು ಮತ್ತೆ ಟೇಮಾ ಬೌಮ್ ಇಬ್ಬರು ಆಡ್ತಿರೋ ಟೈಮಲ್ಲಿ ಹತ್ತತ್ರ 350+ ಹೊಡಿತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಪ್ರಸಿದ್ಧ ಕೃಷ್ಣ ಅವರು ಕಮ್ ಬ್ಯಾಕ್ ಅಂದ್ರೆ ಈ ತರ ಇರ್ಬೇಕು ಮಗ. ಪ್ರಸಿದ್ಧ ಕೃಷ್ಣ ಕ್ರೂಷಿಯಲ್ 4 ವಿಕೆಟ್ಸ್ ತೆಗಿತಾರೆ, ಅದೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಮತ್ತೆ ಕುಲ್ದೀಪ್ ಯಾದವ್ 4 ವಿಕೆಟ್ಸ್ ತೆಗಿತಾರೆ. ಕಮ್ ಬ್ಯಾಕ್ ಅಂದ್ರೆ ಈ ತರ ಮಾಡ್ಬೇಕು ಗುರು. ಇದು ಪ್ಲಸ್ ಇಂಡಿಯನ್ ಟೀಮ್ಗೆ ಈ ಇನ್ನಿಂಗ್ಸ್ ಅಲ್ಲಿ ಪ್ಲಸ್ ಪಾಯಿಂಟ್ ಇವರಿಬ್ಬರಿಂದ ಸಿಕ್ಕಿತ್ತು ಅಂತಾನೆ ಹೇಳ್ತೀನಿ ಮಗ ನಾನಂತೂ. ಇನ್ನ ಫೀಲ್ಡಿಂಗ್ ವಿಚಾರಕ್ಕೆ ಬಂದ್ರೆ ಈ ಸಲ ಪರವಾಗಿಲ್ಲ. ಲಾಸ್ಟ್ 2 ಮ್ಯಾಚ್ ಹೋಲಿಸ್ಕೊಂಡ್ರೆ ಈ ಸಲ ಪರವಾಗಿಲ್ಲ ಫೀಲ್ಡಿಂಗ್ ಅಲ್ಲಿ. ರೋಹಿತ್ ಶರ್ಮಾ ನೋಡಿದ್ರು ಅಷ್ಟು 38-39 ವರ್ಷ ಆಗಿದ್ರು ಎಷ್ಟು ಸಖತ್ತಾಗಿ ಫೀಲ್ಡ್ ಮಾಡಿದ್ರು. ಒಂದ್ 2-3 ಕಡೆ ನಾನಂತೂ ಅವರು ತುಂಬಾ ಫಿಟ್ನೆಸ್ಗೆ ತುಂಬಾ ಒಲವು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದರಿಂದ ಈ ಫೀಲ್ಡಿಂಗ್ ಮಾಡಕ್ಕೆ ಸಹಾಯ ಆಯ್ತು ಅಂತಾನೆ ಹೇಳ್ಬೋದು ಮಗ. ಓವರ್ ಆಲ್ ಆಗಿ ಸೌತ್ ಆಫ್ರಿಕಾದವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 270 ರನ್ ಆಲ್ ಔಟ್ ಆಗಿದ್ದಾರೆ. ಈ ರನ್ ಚೇಸ್ ಮಾಡ್ತಾರ ಇಲ್ವಾ ಅಂತ ಡೌಟ್ ಇದೆಯಾ? 100% ಈ ಮ್ಯಾಚ್ ಪಕ್ಕ ಇಂಡಿಯಾ ಹೊಡೆದೇ ಹೊಡಿತಾರೆ ಮಗ. ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಈ ವರ್ಷದಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ. ಯಾಕೆಂದ್ರೆ ಇದು ಡಿಸೆಂಬರ್ ತಿಂಗಳಲ್ವಾ, ಈ ವರ್ಷನೇ ಲಾಸ್ಟ್ ಓಡಿ ಆಡ್ತಿರೋದು ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ. ಇವರಿಬ್ರು ನಿಂತು ಪಕ್ಕ ಈ ಮ್ಯಾಚ್ ಕೊಡ್ತಾರೆ ಅಂತ ನಾನು ಅದು ನಂಬ್ತಾ ಇದ್ದೀನಿ ಮಗ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಏನು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇದೇ ತರ ಅಪ್ಡೇಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಗೈಸ್. ಬಾಯ್.